ಬಹಳ ಕತ್ತಲೆ ಮುಚ್ಚುತ್ತಿತ್ತು. ಮತ್ತೆ ಕತ್ತಲು ಮಾಡಿದ್ದು ಮತ್ತೆ ಮ್ಯಾಲೆ ಮಳೆ ಬರ್ತದೆ. ಕತ್ತಲು ಮಾಡಿ ಮ್ಯಾಲೆ ಮಳೆ ಬರ್ತದೆ. ಎಂತ ಬಾಣ ಎಂತ ಶಕ್ತಿ ಬಿರುಗಾಳಿ ಮತ್ತೆ ಬಿರುಗಾಳಿ ಬೀಸ್ತಿತ್ತು ಬಾಣ ಮತ್ತು ತಲೆ ಮೀರಿಸುತ್ತಿತ್ತು. ಮಳೆಗಾಲ ಮೀರಿಸಿದಂಗ ಬಹಳತ್ತು ಅಸುರರ ಮೇಳ ಕವಿ ಕಲಿತು ಈ ಪರಿಯ ಪರಾಂಬರಿಗೆ ನೋಡ್ತಾ ಇದ್ದಾಳೆ. ಮಹಾರಥವ ಶಿಕ್ಷುರ ಯಾಕಿರ್ತಾನೆ ಈ ಕಡೆಗೆ ಅಂತಾನೆ, ಋಷಭನೇ ಕೇಳು ಈ ಪಾರ್ವತಿ ಯಾರಂತ ನೀನು ಕೇಳಿದಲ್ಲ, ಆ ರಾಕ್ಷಸ ಕೊಲ್ಲಿನಂತ ಪಾರ್ವತಿ ನಂದೀಶನೇ. ಆವತ್ತು ನೀನು ಯಾರಂತ ಕೇಳಿದಲ್ಲ, ಆ ಇಪ್ಪತ್ತು ಯಾರಂತ ಕೇಳಿದ್ರು ನಮ್ಗೆ ಇವತ್ತೆಲ್ಲ ಕೇಳ್ತಾರೆ. ಇವಾಗ ಗಾದೆ ಮಾತು ಹೇಳ್ತಾರೆ, ಹೊಟ್ಟೆ ಕಂಡಾಗ ಹೊಟ್ಟೆ ತುಂಬಾ ಅನ್ನ ಇಲ್ಲಮ್ಮ ಅಂತ ತಾಯಿ ಸುತ್ತಿರತ್ತಂತ ಹೇಳುದು. ಅಂದಾಗ ನಮ್ಮ ಮನೆಗೊಂದು ಅಧ್ಯಾತ್ಮವನ್ನು ಹೇಳಿ ನಮ್ಮ ಮುಕ್ತಾಯ ಮಾಡಕ್ ನಮಗೆ ಆವತ್ತು ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನನ್ನು ಕುರಿತು, ಅರ್ಜುನ ನನ್ನ ಯುದ್ಧ ಮಾಡಲಾಗಲಿಲ್ಲ, ಅರ್ಜುನ ಇವರೆಲ್ಲರ ನನ್ನವರು ಅಂತ ಅಜ್ಞಾನ ಇದ್ದರೂ ತಾಯಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನು ಕುರಿತು ಭಗವದ್ಗೀತೆಯನ್ನು ಅಜ್ಞಾನದ ಮಾಯಮೋಹದಲ್ಲಿ ಬಿದ್ದು ಇವರೆಲ್ಲ ನನ್ನವರಂತೀವಿ ಅಲ್ಲ. ಎಷ್ಟು ಚಿಂತ ನೋಡು. ನಿನ್ನ ಮಗ ಅಭಿಮಾನ್ಯನನ್ನು ಕೊಲ್ಲಿದ ಕರ್ಮ ನಿಮ್ಮನೆ, ಮತ್ತು ನಿಮ್ಮನ್ನು ಅರಿಗಿನ ಮನೆಯಲ್ಲಿ ಹಾಕಿ ಬೆಂಕಿ ಹಚ್ಚಿದವರು ಇವರೇ. ಎಷ್ಟು ಅದರಂಗ ಇದು ನಮಗೆ ಸದ್ಗುರುನಾಥ ನಮಗೆ ತುಂಬ ಹೋದಗಳು ಎಲ್ಲ ಒಂದು ಇರ್ತಕ್ಕಂಥ ಈ ಪ್ರಪಂಚ ನಂದೇ ಅಂತ. ನಿನ್ನಲ್ಲಿರ್ತಕ್ಕಂಥ ಗುಣ ಯಾವುದು? ನಿನ್ನ ತಗೊಂಡೋಗಿ ಲಾಸ್ಟ್ ನಾನು ಅಂತಕ್ಕಂಥ ದುಡ್ಡು ಇದ್ದಾಗ ಲಾಸ್ಟ್ ನಿನ್ನ ತಗೊಂಡೋಗಿ ಮುದೇನಾದ್ರೂ ಲಾಸ್ಟ್ ತುಂಬಾ ಮಾಡೋದು ಸ್ವಲ್ಪ ಆಲೋಚನೆ ಮಾಡಿದ್ದೀನಿ ಅಂತೇಳಿ ಯಾವಾಗ ಅರ್ಜುನನಿಗೆ ಈ ಮುಚ್ಚಿದ ತೋಟು ನಂದ ಅಂತಕ್ಕಂಥ ಜ್ಞಾನ ಮುಚ್ಚಿದಾಗ ಈಗ ಮಾಡ್ಯಾರ ತುಂಬತಾನೋ ಅದರಂಗೆ ಸದ್ಗುರುನಾಥ ನಮಗೆ ತುಂಬ ಇದ್ದಾನೆ ತಿಳಿ. ನಿನ್ನೊಳಗಿರ್ತಕ್ಕಂಥ ಏಕೋ ಭಾವವನ್ನು ತಿಳಿ, ಆದಿಶಕ್ತಿಯ ಏಕವೇ ಅದ್ವಿತೀಯ ಬ್ರಹ್ಮಗಾನ ಅಂತಕ್ಕಂಥದ್ದು ತಿಳಿ ಅಂತೇಳಿ ಇಲ್ಲಿ ಆ ಮಹಾತ್ಮ ನಮಗೆ ತುಂಬ ಇದ್ದಾರೆ. ತುಂಬ ಇದ್ರೆ ಇಲ್ಲಿ ಶಿಕ್ಷುರ ಹೆಂಗೆ ಅದು ಹೋಗ್ತಾನೋ ನಾವು ಹಂಗೆ ಅದು ಹೋಗ್ತಾ ಇದ್ದೇವೆ. ಅದಕ್ಕೆ ನಾವು ಹಂಗೆ ಹೋಗ್ತಾ ಇದ್ದೇವೆ. ಅದಕ್ಕಾಗಿ ಮಂತ್ರ ಭಗವಂತನ ನಾಮವನ್ನು ಆಡಾಡ್ತಾರೆ. ಅದಕ್ಕಾಗಿ ಇಲ್ಲಿ ಕಿಡಿ ಇಳುತರ ಸಚಿವ ಮಹಾಖಡದ ತುಡುಕಿದ ಸೂಲರಥದಿಂದ ದೊಡನೆ ಏಕ ಇದ್ದಾನೆ. ಆಗ ಈ ರೀತಿಯಾಗಿ ಋಷಭ ಕೇಳು ವಿಸಿಕದಲ್ಲಿದ್ದನು ಹೊಡೆದು ಆಯಾ
ಎಗರ್ತಾ ಇದ್ದಾನೆ, ಹಾಕ್ತಾ ಇದ್ದಾನೆ, ಧೂಮಿಕ್ತಾ ಇದ್ದಾನೆ. ಮತ್ತು ತಡೆಗಡಿದ ಆ ಕ್ಷಣ ಆ ಚರ್ಮ ಕಗ್ಗವನ್ನು ತಗೊಂಡು ಹಿಂಗ ಹಾಕಿ ಹಾಕಕ್ ಬಂದ. ತಡೆಗಡಿದ ಆ ಕ್ಷಣ ಅಲ್ಲೇ ಹಿಂಗೆ ಎಡಗೈಲಿ ಹಿಂಗ್ ನಿಲ್ಲಿಸಿದ್ದು ಆ ಶಿವನ ತ್ರಿಶೂಲವನ್ನು ತೆಗೆದುಕೊಂಡು ಸರಿಯಾಗ ಯಾಕೆ ಸರಿ ನೋಡಿ. ತ್ರಿಶೂಲ ಅಂದ್ರೆ ಏನು? ತ್ರಿಮೂರ್ತಿಗಳ ಅಂತ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ತ್ರಿಶೂಲದಿಂದ ಮಾಡೋದು. ಸರಿಗ ತ್ರಿಶೂಲ ತಗೊಂಡು ಎದೆ ಶೂಲಗದೆ ನಾಟದ ಸುರ ಓದು ಕುಡಿಸಿದ. ಆಯ್ತು ನೋಡಿ, ಎಲ್ಲರೂ ಕಡಗದಲ್ಲಿ ಕೆಲ ಕಡಿದ, ಉಳಿದವ ಮಾಂಗ ಕಟ್ಟದಲ್ಲಿ ಕೆಲವು ಇಂದ ಇತರ ಕಡಿದು ತುಕಡಿಗೆ ಮಾಡಿದರು. ಹೊರಗಿರಲು ಹೊರಗೆ ಅವನ ಎಡಗಡಿಗೆ ಬಲಗಡಿಗೆ ಎಷ್ಟು ಮರಣವಾದ ಸ್ಥಳದಲ್ಲಿ ದೊರೆಗಳನ್ನು ಬಿಟ್ಟು ಇನ್ನು 7 ಮೊರಳಿನ ಆಡುತ್ತಿದ್ದವು ದೇವಿ ಅನುಷ್ಠಾನದಲ್ಲಿ ಶಾಂಭವಿನ ಹೇಳ್ಬೇಕು. ಅಲ್ಲಿ ಬೆಳಗಾದ್ರೂ ನಾವು ಮಾಡಬಾರ್ದು. ಯಾಕಂದ್ರೆ ಗುಂಡಮಾಲೆ ದಿನ ನಾಲಿಗೆ ಶಾಶ್ವತವ ಅದೆಲ್ಲ ಬಂದ್ಬಿಡು ನೋಟದಲ್ಲಿ ಬೆಳಗ್ಗೆ ಗುರುಮೂಟ ಮಾಡಿರ್ತಾರ. ಈ ನವರಾತ್ರಿ ಎಲ್ಲ ನೋಡಕ್ಕಾಗಿ ಹೋಗ್ಬೇಕು ಅನಿಸ್ತದೆ. ಅಷ್ಟು ಶಿಸ್ತು ಮಾಡ್ತಾರೆ. ಅಂದ್ರೆ ಈ ಟಿಂಬರ್ ಬಿಟ್ಟು ಸ್ವಾಮಿ ನೋಡಿ, ಎಲ್ಲ ನೋಡಿ ಮನೆ ಬೈಲಿ ನನಗೆ ನೋಟಿಸ್ ಕೊಡಕ್ಕಾಗಲಿ. ಸೋಮವಾರ 9 ದಿವಸ ಊಟನೇ ಮಾಡೋದಿಲ್ಲ ಅಂತ ನೋಡಿ. ಎಷ್ಟು ಲಕ್ಷ ಬಂಡವಾಳ ಆಗ್ತದೆ. ಶಿವ ಪರಮಾತ್ಮ ಬಂದ ನನಗೆ ಮನಸ್ಸು ಜಲ್ದಂತಾಗೆ ಜಲ್ದಂತ ಜೀವ ಬಂದಿದ್ರು. ಇವತ್ತು ನಮ್ಗೆ ಅಲ್ಲಿನಂತ ಬಾಂಧಿಲಿ ಪಾದ ಇಟ್ಟದಕ್ಕಾಗಿ ಎಂತ ಮಹಾತ್ಮ ಇಲ್ಲ ಅಂದ್ರೆ ಅಂತ ಮಹಾತ್ಮ ನಾವು ಕಾಣ್ತಾ ಇದ್ವಿ. ಇಂಥ ದೇವಿ ಪುರಾಣ ನಾವು ಕೇಳ್ತಾ ಇದ್ವಿ. ನೋಡಿ, ಎತ್ತಣ ಮಾಮ, ಎತ್ತಣ ಕೋಗಿಲೆ, ಎತ್ತಣ ಸಂಬಂಧ. ಇದಕ್ಕೆ ಏನನ್ನ ಅವರೆಲ್ಲರೆಂಬ ಭೇದ ಇದೆ. ಸಮುದ್ರದ ಉಪ್ಪು, ಬೆಟ್ಟದ ನೆಲ್ಲಿಕಾಯಿಗೆ ಸಂಬಂಧ ಏನು? ಅವೆರಡಕ್ಕಾದ್ರೂ ಅಷ್ಟು ಇಲ್ಲ. ಸಮುದ್ರದ ಉಪ್ಪು, ಬೆಟ್ಟದ ನೆಲ್ಲಿಕಾಯಿ, ಎತ್ತಣದಿಂದ ಎತ್ತ, ಅದಕ್ಕೆ ಇದಕ್ಕೆ ಏನ್ ಸಂಬಂಧ ಐತಿ? ಮತ್ತೆ ಕಂತ್ರ ಯಾಕೆ ಮುಚ್ಚಿ ಬರುತ್ತಾ ಅಂತ ಬರೀತಾರೆ ಮಹಾತ್ಮರು. ಅವೆರಡು ಕಂತ್ರ ಯಾಕೆ ಮುಚ್ಚಿ ಬರುತ್ತಾ ಅಂದ್ರೆ ಈ ಮಾತಿನ ಅರ್ಥ ಮಾಡಿಕೊಂಡು ಅರ್ಥ ಹೇಳ್ತಾ ಇದ್ದೇನೆ ನಾನು. ಇವೆರಡು ಕಂತ್ರ ಯಾಕೆ ಮುಚ್ಚಿ ಬರುತ್ತಾ? ಬೆಟ್ಟದಾಗೆ ನೆಲ್ಲಿಕಾಯಿ ಐತೆ, ಸಮುದ್ರದಾಗೆ ಉಪ್ಪು ಹುಟ್ಟೈತೆ. ಕರೆಕ್ಟೇ. ಆ ಸಮುದ್ರ ನೀರಿನಿಂದ ಉಪ್ಪು ಹುಟ್ಟಿದೆ. ಸಮುದ್ರ ನೀರು ತಗೊಂಡು ಮೋಡ ತಗೊಂಡು ಗಿಡಕಾಗಿರುತ್ತೆ. ಅದು ಸಾಯದಿಂದ ಬೆಟ್ಟದ ನೆಲ್ಲಿಕಾಯಿ ಆಗಿರೋದು ಬೇರೆದ್ರಿಂದಲ್ಲ. ಅದಕ್ಕಾಗಿ ಮತ್ತೆ ಅವೆರಡು ಕಂತ್ರ ಅಷ್ಟು ರುಚಿ ಆಗ್ತಿರ್ಬಾರ್ದು. ನೆಲ್ಲಿಕಾಯಿ ಚಟ್ಟಿ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ. ನೆಲ್ಲಿಕಾಯಿ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ. ಆ ನೆಲ್ಲಿಕಾಯಿ ಅಷ್ಟು ರುಚಿ ಇರುತ್ತೆ. ರುಚಿ ಇರ್ತೋ ಅದರಂತೆ ಇಲ್ಲಿಂದ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಆ ಭಗವಂತನಿಗೂ ನಮಗೆ ಹೇಗೆ ಸಂಬಂಧ ಅಂತ ಹೇಳ್ತಾರೆ. ಬೆಟ್ಟದ ನೆಲ್ಲಿಕಾಯಿ ಇದ್ದಂಗೆ ನಾವಿದೀವಿ, ಗಾರ್ಲಿಂಗೇಶ್ವರಿ ಎಲ್ಲರೂ ಆ ಪರಮಾತ್ಮ ಇದ್ದಂಗೆ ಅವರಿದ್ದಾರೆ. ಅವರಿಗೆ ನಮಗೆ ಏನು ಸಂಬಂಧ? ಅವರಲ್ಲಿರ್ತಕ್ಕಂಥ ಆದಿಶಕ್ತಿಯನ್ನೇ ಅದೇ ಆ ಸಮುದ್ರದ ನೀರು ಉಪ್ಪು ನೀರು ಬಿಟ್ಟು ಅದೇ ಸಮುದ್ರದ ನೀರು ಮಳೆ ರೂಪವಾಗಿ ಬಂದು ನೆಲ್ಲಿಕಾಯಿಯನ್ನು ಬೆಳೆದು ಅವೆರಡು ಟೇಸ್ಟ್ ಬಂತು. ಅದೇ ರೀತಿಯಾಗಿ ಇಲ್ಲಿ ನಾವು ಭಗವಂತನ ಸದ್ಗುರುನಾಥನ ದಯದಿಂದ ನೋಡು, ಮಳೆ ನೀರು ಹೆಂಗಿರ್ತಾವ ಸಮುದ್ರದಲ್ಲಿ ಅಷ್ಟು ಹೋಗ್ತಿರ್ತಾವ, ಬಾಯ ಮತ್ತೆ ಅದೇ ರೀತಿ ಮಳೆ ರೂಪಾಯಿ ಬಂದು ಭೂಮಿ ಎಷ್ಟು ಆ ನೀರಿನ 2 ಸಲ ಸಮುದ್ರದಲ್ಲಿ ಬೆಳೆಯಕಲ್ಲ. ಮತ್ತೆ ಅದೇ ನೀರಿ ಕಡೆ ಬಂದು ಮೋಡ ರೂಪವಾಗಿದೆ. ಅದಕ್ಕಾಗಿ ಇಲ್ಲಿ ಬರ್ತಾ ಇದ್ದಾನೆ. ಆ ಭಗವಂತನ ನಾಮಸ್ಮರಣೆ ಅಂತಕ್ಕಂಥದ್ದು ಸದ್ಗುರು ಅಂತಕ್ಕಂಥ ಮೋಡ ತಗೊಂಡು ಹೋಗ್ತದೆ. ಗುರುಗಳಿದರಲ್ಲಿ ಜಗತ್ತಿನ ಸದ್ಗುರುಗಳು ಆ ಮೋಡ ತಗೊಂಡಾಗ ನಾಮಸ್ಮರಣೆ ಶಿವಂತಾಗಳು ಕಾಣ್ತಾರೆ ಅಂತ ಹೇಳಿ ಸಮುದ್ರದಲ್ಲಿ ಮೋಡ ಕಾಣ್ತಾಡು. ತನ್ನೊಳಗ ದೇವಿ ಉಪಾಸನೆಯಿಂದ ಆ ಭಗವಂತನ ಒಂದು ಆಶ್ರಯದಿಂದ ತನ್ನೊಳಗ ಮತನ ಮಾಡ್ತಾರೆ. ಮತನ ಮಾಡಿ ಆ ನಾಮಸ್ಮರಣೆಯನ್ನು ನಮಗೆ ಬಿಡ್ತಾ ಇದ್ದೇವೆ ಅಂದ್ರೆ
ಮಂಗಳಂ ಗುರುದೇವಾಯ ಮಹಾದೇವ ಸರ್ವಲೋಕ ಶರಣ್ಯಾಯ ಸಾಧುರೂಪಾಯ ನಾನು ಗಾಳಿಮತ್ತಾದ ಸಾಧುರೂಪಾಯ ಮಂಗಳ ಶ್ರೀ ಕುರುಕ್ಷೇತ್ರ ಚೋಡಿ ವಿಹಾರಿಣಿ ಅಂದ್ರೆ ಕುರುಕ್ಷೇತ್ರ ಅಂದ್ರೆ ಪಾಂಡವರು ಹೋಗ್ತಕ್ಕೆ ಹೋಗ್ಬಾರ್ದು ನಮ್ಮ ಶರೀರದೊಳಗೆ ಅವೆಲ್ಲ ಅಳೆದು ಕಡಿದು ಬಿಸಾಕಿ ನೀನು ಕುರುಕ್ಷೇತ್ರ ರಣಚೋಡಿ ವಿಹಾರಿಣಿ ಭಾರತ ಸಾರಥಿ ಅಷ್ಟಲ್ಲಪ್ಪ ಈ ದೇಹದ ವಸ್ತು ಕೂಡ ಇದು ಸಾರಥಿ ಅಂದ್ರೆ ಆ ಶಕ್ತಿ ಇಲ್ಲ ನಡೀತಿದೆ ಶಕ್ತಿಯ ಸಾರಥಿ ಆಗಿರೋ ನಡೀತಿದ್ದೆ ಇಲ್ಲ ನಡೆಯಕ್ಕೆ ಬಂದಿತ್ತು ಮತ್ತೆ ಸಾರಥಿಯಾಗಿ ಕುಂತಿದ್ದೆಲ್ಲ ಚೋಳಿ ಯಾರಿ ಪಾತ್ರ ಸಾರಥಿ ರೂಪಾಯ ಗೀತಾಚಾರ್ಯಾಯ ಮಂಗಳ ಅಂತೇಳಿ ಇಲ್ಲಿ ಅದರಿಗೆ ಹೊರಗಿನ ಶಿಕ್ಷರನು ಈ ಶ್ರೀ ಆಯ್ತಲ್ಲ ಸಾಂಬದೇಯ ಅಧ್ಯಾಯದಲ್ಲಿ ನಾವು ಹೋಗ್ಬೇಕಂತ ಅದೇನು ಇವತ್ತು ಲಕ್ಷ್ಮೀ ಸ್ವರೂಪ ಮಾಡಬೇಕು ಮಾಡೋಣ ಎಲ್ಲರೂ ಇದು ಯಾಕಪ್ಪ ಅಂದ್ರೆ ಶ್ರೀ ದೇವಿ ಪುರಾಣವನ್ನು ಮೂರು ಚರಿತ್ರೆ ಮಧುಕೈಟವರ ಸಂಹಾರ ಆಗಿ ಪಾರ್ವತಿಯ ಸ್ವರೂಪ, ಮಧುಕೈಟವರ ಸಂಹಾರದಿಂದ ಮಹಿಷಾಸುರ ಸಂಹಾರ ಆಗುವುದೆಲ್ಲ ಲಕ್ಷ್ಮೀ ಸ್ವರೂಪ, ಅಲ್ಲಿಂದ ಜ್ಞಾನಕಾಂಡ ಸರಸ್ವತಿ ಸ್ವರೂಪ ಅಂತ ಇಲ್ಲಿ ಅಲ್ಲಿ ಮಾಡ್ತಾರಲ್ಲಪ್ಪ, ಇಲ್ಲಿ ಮಾಡ್ತಾರೆ ಯಾರು ಮಾಡೋದು ಅಲ್ಲೇ ಮಾಡ್ತಾರೆ ಮಾಡ ಹಿಂಗ ಈ ಮೂರು ಕಾಂಡದೊಳಗೆ ಬೆಳೆದು ಮೂರು ಹೆಂಗಪ್ಪ ಅಂದ್ರೆ ಕರ್ಮಕಾಂಡ, ಭಕ್ತಿಕಾಂಡ, ಜ್ಞಾನಕಾಂಡ. ಕರ್ಮಕಾಂಡ ಅಂದ್ರೆ ಮಧುಕೈಟವರ ಸಂಹಾರ ಕರ್ಮಕಾಂಡ. ಕರ್ಮಕಾಂಡ ಅಂದ್ರೆ ಹೇಗಪ್ಪ ನಾವು ಮಾಡೋದು? ಕರ್ಮಕಾಂಡ ಅಂದ್ರೆ ನಾವು ಮಾಡೋದು ದಿನನಿತ್ಯ ಪುರಾಣ ಕೇಳಬೇಕಿದ್ದು ಕರ್ಮ, ಪುರಾಣ ಕೇಳಬೇಕಿದ್ದು ಕರ್ಮನೇ, ಕರ್ಮ. ಸ್ನಾನ ಮಾಡ್ಬೇಕು, ಪೂಜೆ ಮಾಡ್ಬೇಕು, ಗುಡಿಗೆ ಹೋಗ್ಬೇಕು, ಎಲ್ಲ ಕರ್ಮನೆ. ಮಕ್ಕಳಿಗೆ ಹೋಗ್ಬೇಕು, ಎಲ್ಲ ಕರ್ಮನೆ. ಕರ್ಮ ಅಂದ್ರೆ ಏನೋ ಕೆಟ್ಟದ್ದು ಹೇಳ್ತಿಲ್ಲ ಮಾಡಿರಲ್ಲ. ಸಂಸ್ಕೃತ ಭಾಷೆಯೊಳಗೆ ಹಳೆ ಕನ್ನಡದೊಳಗೆ ಕರ್ಮ ಅಂದ್ರೆ ಕೆಲಸ ಅಂತ ಅರ್ಥ ಅಲ್ಲ. ಇದು ಕರ್ಮಕಾಂಡ. ಮತ್ತೆ ಕರ್ಮಕಾಂಡ ಆಗಿದ್ರೆ ಭಕ್ತಿಕಾಂಡ ಅಂದ್ರೆ ಏನಪ್ಪಾ ಅಂದ್ರೆ ಈ ಪುರಾಣ ಬರ್ತೀಯಾ ಬಂದ್ಮೇಲೆ ಒಳ್ಳೇದು ಹೇಳ್ತಾರೋ ಕೆಟ್ಟದ್ದು ಹೇಳ್ತಾರೋ ಭಕ್ತಿಯಿಂದ ಕೇಳಬೇಕು. ಮಂಗಳ ಮುಂಜೆ ಹೋಗ್ತೀಯ ಅವ್ರನ್ನ ಸುದ್ದಿ ಆಗಿ ಅಂತ ಹೋಗ್ತಾರೆ. ಮಂಗಳನ ಸುದ್ದಿ ಹೇಳ್ಬೇಕು, ದೇವಿ ಧ್ಯಾನ ಮಾಡ್ಬೇಕು, ಅಂತ ಭಕ್ತಿಯಿಂದ ಹೋಗಿ ನಮಸ್ಕಾರ ಮಾಡ್ಬೇಕು. ಮುಂಜಾನೆ ದಾಸರು ಭಕ್ತಿಯಿಂದ ಹೋಗಿ ನಮಸ್ಕಾರ ಮಾಡ್ಬೇಕು. ಇದು ಭಕ್ತಿ ಕಾಂಡ. ಜ್ಞಾನ ಕಾಂಡ ಅಂತೀಯ, ಪುರಾಣ ಬರ್ತೀಯ, ಇದ್ರ ಜ್ಞಾನ ಯಾವುದು ಅಜ್ಞಾನ ಯಾವುದು ಅಂತ ಹೇಳಿ ತಿಳಿದು ಒಳಗೊಳಗೆ ತಿಳ್ಕೊಂಬುದೇ ಜ್ಞಾನ. ಅಂತಾಗಿ ಇವು ಇಂಥ ಪುರಾಣಗಳನ್ನು ನಡಿಬೇಕು ಊರೊಳಗೆ. ಯಾಕಾಗಿರುತ್ತೆ ಹೇಳ್ಬಾರ್ದು, ಅಜ್ಞಾನ ಎಷ್ಟು ಮುಂಚಿದೆಯಪ್ಪ ಅಂದ್ರೆ ಹೇಳ್ಬಾರ್ದು. ಜನ ಒಂದು ಮಾತು ಹೇಳ್ಬೇಕಪ್ಪ ಅಂತ ಅದಕ್ಕಿನ ನಮ್ಮ ಯಜಮಾನ್ ಹೇಳ್ತಿದ್ವಿ, ಮಾತಾಡಿ ಹೇಳ್ತಿದ್ವಿ ಅಲ್ಲ, ಯಾರನ್ನ ಸ್ವಲ್ಪ ಗುರುದೀಕ್ಷೆ ತಗೊಂಡು ಸುಖವಾಗಿ ಬಾಳಪ್ಪ ಅಂತ ಯಾರನ್ನ ಕೇಳಿದ್ವಿನ ಆ ಬೆಂಕಿ ನಾವೇ ಬೆಂಕಿ ಮಾಡ್ತಾರೆ. ಅಲ್ಲೋ ನೀವು ಕಡಿಗೆಂಡಿನೇ ಬೆಂಕಿ ಉಡ್ಲಾಗ ಅದು ನನಗೆ ಇದು ನನಗೆ ಅಂತಂದೇಳಿ ಬೆಂಕಿ ಕಡಿಗೆ ಬಿಟ್ರಿ. ಅದಕ್ಕೆ ಇದು ಮಹಾತ್ಮ ವಾಣಿ ಕಿವಿಯೊಳಗಟ್ಟು ನಿಧಾನ ಆಗಂತ ನಾವ್ ಹೇಳಿದ ಎಡಮುಡಿ ಶಾಸ್ತ್ರವ ತಂದಿನಿ ಮಗಳೇ ದುಡರಿಂದ ಲಾಲಿಸಿ ಕೇಳವ ತಂಗಿ ಸಡಗರ ಜೊತೆಗೆ ಕೊಡಬಂದೀನಿ ನನ್ನ ಮಗ ಕೊಡು ಕುಡಿಕ್ಯಾರ ಕಠೋರವಾಯ್ತು. ಖಚಿತ ಕಟ್ಟಂಗ ಎಡಮುಡಿ ಶಾಸ್ತ್ರವ ತಂದಿನಿ ತಂಗಿ ಅಂತಾನೆ, ಎದುರು ಪ್ರಪಂಚಕ್ಕೆ ಅಂತಾನೆ. ಅಂದ್ರೆ ಮತ್ತೆ ನಾವು ಮಾಡೋದು ಎದುರು ಬದುಕ್ಬಿಟ್ಟು ಕುಲಬೇಕು ನೀವು ಇಲ್ಲ ಬದುಕ್ಬಿಟ್ಟು ಕುಲಬೇಕು ಎಲ್ಲೋ ಕಟ್ಟಿದ್ದು ಇದು ಕಲಿಯಲ್ಲ. ಒಬ್ಬಳಿ ಒಂದು ಗಂಟೆ ಬರೋ ಕಲಿಯಲ್ಲ, ಎಲ್ಲವೂ ಕಲ್ತಿದ್ದೆ ಎಲ್ಲವೂ ಕಲ್ತಿದ್ದೆ. ಅದಕ್ಕಾಗಿ ಎಡಮುಡಿ ಶಾಸ್ತ್ರವನ್ನು ತಂದಿನಿ ತಂಗಿ ದೃಢದಿಂದ ದೃಢ ನಿಜದಿಂದ ಲಾಲಿಸಿ ಕೇಳಿದವು ಅಲ್ಲ ಅಂತ. ದೃಢದಿಂದ ಲಾಲಿಸಿ ಕೇಳುವ ಮಗಳೇ ದೃಢನ್ ಮಗ ಕುಡಿಕ್ಯಾ ನಾನು ದೃಢ ಅಂದ್ರೆ ಯಾರಪ್ಪ? ಪರಮಾತ್ಮ. ಭ್ರಮರು ಮಾಡ್ತಕ್ಕಂಥ ಪರಮಾತ್ಮ ಕೂಡ ಆಗ ಮಗ ಅಂತ ನೋಡ ಆ ಹೊಟ್ಟೆಯಲ್ಲಿ ಮುಗಿದಿರ ನಾನು ಮೃಡನ್ ಮಗ ಕುಡಿಕ್ಯಾ ನಾನು ಸಡಗರ ಬಡಿವೆಯು ನಿನ್ನ ನಿಜ ಆತ್ಮವನ್ನು
ಕೊಡಾಕ ಸಡಗರದಿಂದ ಬಂದೀನಿ, ಸಡಗರದಿಂದ ತಗ ಅಂತ ಆ ಒಂದು ಶಿಶುನಾಳ ಸೇರಿದ್ರು, ಬ್ರಹ್ಮಚಾರ್ಯರು, ಗಾಲಿವರು, ನವರುದನಾಗಿನವರು, ಆಮೇಲೆ ದೇವಿನ ಅವ್ರ ಕಳೆದ ಹೋಗ್ತಾಳೆ. ದೇವಿ ಅವ್ರ ಕಳೆದ ಅಂಥ ಪರಿಷ್ಕೃತರು ಸೃಷ್ಟಿನ ಬದಲಾಗ ಪರಿಷ್ಕೃತರು ಅಷ್ಟು ಕಷ್ಟ ಈ ರೀತಿಯಾಗಿ ಇರಲಿ. ಆಯ್ತಪ್ಪ, ಆಯ್ತಾ? ಯಾವಾಗ ಸಂಹಾರ ಆಗೋಯ್ತು? 7ನೇ ಅಧ್ಯಾಯ. ಇದು ಕೇಳಿದರೆ ಶೌನಕರೇ ಸೂತ ಪೌರಾಣಿಕರೇ ಇದ್ದಾರೆ. ನೈಮಿಷ್ಯ ಅರಣ್ಯದಲ್ಲಿ ಅಪ್ಪ ಶೌನಕಾರಿ ಮಹರ್ಷಿಗಳೇ ಹೇಳಿ, ಸಿಕ್ಸುರನ ಯಾವಾಗ ಕಾಲವಾಗಲಿಕ್ಕೆ ಅದು ಸಿಕ್ಸುರ ಅಂತಕ್ಕಂಥವನು ಸತ್ತೋಗತ್ತಡೆ ಬಿಡಾಲ ಅಂತಕ್ಕಂಥ ರಾಕ್ಷಸರು ಮೇಲೆ ಬಿಟ್ಟು ಮಹಾವಿಡಾಲವನ್ನು ರೂಢಿ ಬರಬಹುದು. ಅಂದ್ರೆ ಆ ಶಾಂಭವಿಯನ್ನು ಈ ರೂಢಿಗೆ ವರ್ಣ ಮಾಡಿಬಿಟ್ಟಂತ ಇದ್ದಾರೆ. ಈ ರೂಢಿಯನ್ನು ಭೂಮಿಗೆ ಬಿತ್ತವರು ನಾನು ಯುದ್ಧ ಮಾಡ್ತೀನಿ, ಸುರರ ತೋಳಲಿ ಶಿವ ಶಿವ ನೋಡಿ. ಸಿಕ್ಸುರ ಅಂತಕ್ಕಂಥವನು ಆ ನಮ್ಮ ರಾಕ್ಷಸರಲ್ಲಿ ಒಳ್ಳೆಯನಾಗಿರ್ತಕ್ಕಂಥ ಸಿಕ್ಸುರನ್ನು ಹೋಗಿಬಿಟ್ಟ. ಈ ಜಗವ ಸ್ತ್ರೀಯರ ಪಂಪಗಳಂತ ಜಗತ್ತನ್ನು ತಿಂದುಬಿಟ್ಟು ಸ್ತ್ರೀಯನ್ನು ಕೊಂಡುಕೊಂಡು ಹೋಗಿಬಿಟ್ಟು ನಮ್ಮ ಮಹಿಷಾಸುರ ಅಂತ ಮತ್ತು ಪ್ರಾಣವನ್ನು ನಿರ್ಜರನೆಂಬುವರು ನೋಡಲೇ ದೃಷ್ಟಿ ಚದಲಾರದಲ್ಲಿ ಸಗಲವನ್ನು ಉಳಿ ಮಾಡುವೆನು ಮತ್ತು ಏನ್ ಹೇಳ್ತಾರೆ, ಕೆಟ್ಟ ಕೊಲ್ಲುವೆ ವಿಷ್ಣುವಿನ ಅಂತಲ್ಲ. ವಿಷ್ಣು ಕೊಲಿಬಿಡ ಮಹಿಷಾಸುರ ಕೊಲಿ ಯಾರ ಕೊಲಿಬಿಡ ಸೋಲ ಜಲಜ ಎಂದುಕೊಂಡು ಧರ್ಮನೇರಿಸಿ ತಂದು ಆಗ ಇರ್ತಕ್ಕಂಥ ಒಂದು ಬಾಣದಿಂದ ಹಿಂಗ್ ಬಿಡ್ತಾ ಇದ್ದಾನೆ ಆಸನ ಬಿಡೋಳು ಸುಮ್ಮನೆ ಮುಸುನವು ನೋಡ್ಬೇಕಲ್ಲ ಮೂರು ಎಷ್ಟು ಚಂದದ ನೋಡಿದ ಸಣ್ಣ ಮುಖ ಚಂದದ ಹಂಗ ಆಗ ಸಾಗರದಲ್ಲಿ ಧನಬಲಿ ಕಡಿಗೆ ಮಾಡಿದಳು ಬಡಿದವರು ಆ ಯಮಪುರಕ್ಕೆ ಕಳಿಸ್ತಾ ಇದ್ದಾಳೆ. ಒಬ್ಬೊಬ್ಬರು ನಡಿದೀವಿ ಊರು ಬರೀ
ಬಿಡುವುದ ದೇವಪುರ ಎಲ್ಲ ಬೀಗರ ಮನೆ ಪಾಗ ಮನೆ ಇರ್ತದೆ ಇಲ್ಲ ಅಂತ ಫೋನ್ ಮಾಡ್ತು ಆ ಯಮಪುರ ಅಂತ ಹೇಳೋದಿಲ್ಲ ಕೇಳೋದಿಲ್ಲ ಯಾರ್ಯಾವ ಗೊತ್ತಿಲ್ಲ ನಾವು ಹೋಗ್ತಾ ನಿಜವಾಗಲು ಎಷ್ಟು ಮಂದಿ ಯಜಮಾನರಲ್ಲಿ ಯಜಮಾನರೆಲ್ಲ ಒಬ್ಬರನ್ನ ಎಲ್ಲರೂ ಹಂಗ ಈ ಅಮ್ಮ ಕಳಿಸ್ತಾ ಇದ್ದಾಳೆ ಯಮಪುರದಲ್ಲಿ ಕೇಳಿಂದ ಅಡಲಿದನು ವಸರದ ಧನವನ್ನು ಕಡಿಯ ಗುಡಿಸ್ತಾ ಇದ್ದಾನೆ ಏನೇನು ಅಂತ ತಾನೆ ಆಗ ಹೇಳು ನಡೆಯುವವನು 10 ಶರದಲ್ಲಿ ದೈತ್ಯ ಮೂಟವ 10 ಬಾಣದಿಂದ ಬಿಡ್ತಾ ಇದ್ದಾನೆ 42 ಬಾಣ ಟೈಮ್ ಬಿಟ್ಟು ಅಂದ್ರೆ ಎಷ್ಟು ಬೇಕಾಸ್ಬಿಡ್ತಾವ ಇವ್ರು ಕೂಡ ಆಡಲ್ಲ ಅಷ್ಟೇ ಕತ್ತರಿಸಿಗಳು ಸಾಧನೆ ವ್ಯಕ್ತಿ 3 ಶರದಲ್ಲಿ ಮತ್ತು ಚಂಡವಾದ ಬಾಣಗಳಂದ್ರೆ ಸಣ್ಣ ಕಟ್ಟೆ ಬಾಣಗಳಲ್ಲಪ್ಪ ಇಂತಿಂತ ಬಾಣಗಳನ್ನ ಲೆಕ್ಕದಲ್ಲಿ ಇದು ಮಾಡ್ತಾ ಇದ್ದಾರಲ್ಲಪ್ಪ ಹೆಂಗಿದು ಕತೆ ಮತ್ತು ರೋಷವೇಷನಾಗಿ ಇದ್ದಾನೆ ಮಹಾಗದೆ ದಿಂಬು ಗೆಳಸಿಗಳೆಂಬನಿಕೆಯು ಖಂಡಿಸದೆ ಬಿಡದೆಲದ ದೇವಿ ಮಂಡೆ ಮೇಲೆ ಅಂದ್ರೆ ತೆಲೆಯ ಮೇಲೆ ಕೂಡ ಅಷ್ಟು ತೆಲೆ ಮೇಲೆ ಮಾಯಸುರ ಕೋಪದಲ್ಲಿ ಸಿಟ್ಟಿನಿಂದ ಮತ್ತು ಆ ತೆಲೆ ಮೇಲೆ ಆ ಬಾಣದ ಗುಡ್ಡ ಬಂದಿದ್ದ ತಪ್ಪಿಸಿದರೆ ಗಡೆಯಲ್ಲಿಪ್ಪಣಿಲ್ಲದೆ ಬಂದ್ರ ಶಾಂಭವಿ ಜಗತ್ತಿನಲ್ಲಿ ಎಲ್ಲೋ ಮೂಡದೆ ಆಗ ರೂಪವಡಿ ಸದಸ್ಯರ ಕಗ್ಗ ತಲೆಯದಾಗಲಿ ಇಪ್ಪ ಶಾಂಭವಿ ಮುಖದ ಮೇಲೆ ಒಯ್ದ ಕೋಪದಲ್ಲಿ ಮಕ್ಕುದ್ರಂತ ಮಕ್ಕುದ್ರ ಈಗ ಅದೇನೋ ಸ್ವಲ್ಪ ಹೋಗಿದ್ದೆ ಬೇರೆ ಒಂದೇ ಅದಕ್ಕಾಗಿ ಅವರು ಮಾತುಕೊಳ್ತಾರ ನಡೆದೇ ನನಗೆ ಮಾಡುವ ನಡೆಯಿಸುತ್ತೇವೆ ನಡೆಯಲಾರದ ಹುಡುಗಿ ಬಿದ್ದಿ ಬಾರದು ನಡೆದೇನೆಂದರೆ ಊರು ಬಹಳ ದೂರ ನಡೆಯಿಸುತ್ತೇವೆ ನಡೆದೋಗ್ತಂದ್ರೆ ಆ ಪರಮಾತ್ಮನಿಗೆ ಸಿಗಲು ಬಹಳ ದೂರ
ಸತ್ಯವಾಗಿ ನೀನು ನಡೆದಿದೆ ನೀನು, ಸತ್ಯವಾಗಿ ನಡಿ ಇದೇ ನೀನು. ಹಂಗ ಇದು ನಡೆದೋಗ್ತಿಂತ ಏನ್ ಮಾಡಿ ಅದ್ಯಾಕೆ ಹೇಳ್ತಾರ ದಶಮಂಕರ ಮಾತು ಹೇಳ್ತಾರ. 10 ಮಂದಿ ಕುರುಬರಲ್ಲಿ 10 ಮಂದಿ ಕುರುಬರು ಯಾರು ಪೊಲೀಸರು ಬಡರ್ ನಿಂತಿದ್ದಾರೆ, ಬಳಿ ಹೋಗ್ಬೇಕು ಹೋಗ್ಬೇಕಲ್ಲ ಇದ್ರಂಗೆ ಆಗಿರೋ ಬಂತು. ಹೋಗಿ ಅದು 10 ಮಂದಿ 10 ಕೇಳೋಗ್ಯಪ್ಪ ಹೋಗ್ಯಾರ. ಇಲ್ಲೇ 10 ಗಂಟೆ ಕರ್ಕೂರಾಗ 10 ಇರೋದಂತೆಲ್ಲ ನೆನೆಸ್ಕೊಂಡ ಮಾಡ್ತಾರೆ. ಅಲ್ಲಿ ಆ ಕಡೆಗೆ ಅಗ್ರೆ ತಂಡದಂತೆ ಅಗ್ರೆ ತಂಡ ಏನ್ ಮಾಡ್ತಿದ್ದಾರೆ ಬಂದ್ರ ಆಗಲ್ಲಿ ಇದ್ದವರೆಲ್ಲ ಕರೆಕ್ಟ್ ನೋಡಲಿ ಅಗ್ರೆಗೆ ಯಾರು ಕೊಡ್ಕೊಂಡು ಹೋಗ್ಯಾರ ಅಂತ ಅವಪ್ಪ ಎಣಿಸಿದೆ ಅಂತೇಳಿ ಅವಾಗ 1 2 3 4 5 6 7 8 9 ಇಲ್ಲಿ ಇಲ್ಲ ಬಿಟ್ಬಿಟ್ಟ ಎಣಿಸಿ ಬಂದು ಬೇರೆ 9 ಮಂದಿ ಯಾವ ಆಯ್ತು ಎಲ್ಲ ನಡೆಸ್ತಾರೆ. ಎಲ್ಲರೂ ತನ್ನ ತಾನು ಎಣಿಸ್ತಾರೆ. ಅದೇ ತನ್ನ ತಾನು ಎಣಿಸ್ತಾರೆ. ಅದೇ ಆಗ ವಾರ ಮಾಡ್ರಿ ಏನಿದ್ರು ಬರ್ತಾನೆ ದೇವಿ ನೋಡು ಹೆಂಗೆ ನಮ್ಮ ನಾವು ಅರ್ಥ ದೇವಿ ಬಾರ ಮಾಡಿ ಇದೇನೆ ಡೋಳ ಸ್ವಲ್ಪ ಬಿಡ್ತಿದ್ದಕ್ಕೆ ಡೋಳ ಬಿಡ್ತಾವೆ ಮತ್ತೆ ನೋಡ್ರಿ ವಾರ ಎಣಿಸೋದು ಮತ್ತೆ ಇಳಿಸಿ ವಾರ ಎಣಿಸೋದು ಇಲ್ಲ 9 ಅಲ್ಲಿರೋದು ಎಷ್ಟು 10 ಮಂದಿ ಇದಾರ. ಎಣಿಸೋದು ಬಂದಿಲ್ಲ ಅಷ್ಟೇ 10 ಮಂದಿ ಇದ್ದಾರೆ, ಎಣಿಸೋದು ಬಂದಿಲ್ಲ. ಬೇಜಾನ ನೋಡ್ಕೊಂಡು ನಿಂತಿದ್ದೆ ಹೊಡಿತಾರೆ ಏನು ಅರ್ಥ ಆಗೋದು ಬಾ ಅಂತಂದ್ರೆ ಬಂದು ಏನ್ ತಮ್ಮ ಏನು ಹಿಂಗ ಕತೆ ಅಂತ ಕೇಳಿದ. ಏನಿಲ್ಲ ಸರ ನಾವು ಬಂಡ ಕಟ್ಟಿದ್ರು ಬಿಡುಗಡೆ ನಾವು ಬಂದಿದ್ವಿ ಊರಾಕೊಂಡು ಹೋಗ್ಬಾರ್ದು 10 ಮಂದಿ ಇದ್ವಿ ಇಲ್ಲಿ ಮಾತ್ರ 9 ಮಂದಿ ಇದೀವಿ ನೋಡ ಅಂತ ಏನು ಗಂಡ ಬಂದ್ಬಿಡೋದೇನು 10 ಮಂದಿ ಕರೆಕ್ಟಾಗಲ್ಲ ಸುಮ್ಮನೆ ನೋಡಿದ್ರೆ ಸೇರಿಗಲ್ಲ ಅಂದ್ರೆ ಭಯ ಬಂದಿತ್ತು. ವಾರದಾಗ ಹೋಗ್ಬೇಕು ಅಂತಂದ್ರೆ ಬಡಬಡ ಕೊಟ್ಟು ಈಗ ಸರಿ ವಾರ ಮಾಡಿ ಅಂತ ಅಂದ್ರೆ ನಿಜವಾಗ್ಲೂ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನನ್ನೊಳಗಿರೋ ಪರಮಾತ್ಮ ಕೇಳಿಸ್ತಾ ಇದೀವಿ ಕಡೆಗೆ ನಿನ್ನ ನೀನನ್ನು ತಿಳಿದು ಆಯ್ತು ಸುಖ ಐತಿ. ಎಷ್ಟು ಕಷ್ಟ ಇತ್ತು ನೋಡು, ನಿನ್ನ ನೀನು ತಿಳಿಯೋಕೆ ಎಷ್ಟು ಕಷ್ಟ ಇತ್ತು. 9 ಮಂದಿ ಐತಿ ನಿನ್ನ 1 2 3 4 5 6 7 8 9 10 ಅಂತ ಬಿಟ್ರೆ 10 ಏನ್ ಮಾಡ್ಬೇಕು ನಾವು. ಅದಕ್ಕಾಗಿ ಈ 19ಕ್ಕ ಯಾವಾಗ ಕಲಿಸೋದಕ್ಕಾಗಿ ಮಹಾತ್ಮ ಸಂಘ ಬೇಕು, ಗುರುರಾಯನ ನಾಮಸ್ಮರಣೆ ಬೇಕಿದ್ದೀವಿ ಅಂತ ಹೇಳೋದು ಆ ಅರ್ಥ ನಮ್ಗೆ ಗೊತ್ತಾಗುತ್ತೆ. ಅದಕ್ಕಾಗಿ ದಶಮಂಕರ ಹೇಳ್ತಾ ಇದ್ದಾನೆ. ಆ ದಿವಿಜರು ದೇವಾನ್ ದೇವತೆಗಳು ಹೇಳ್ತಾ ಇದ್ದಾರೆ, ವೀರಗಳು ಮಹಾವೀರ ನೀವನು ಘೋರ ದೈತ್ಯನ ಅಂತಾರವರು. ಇವಪ್ಪ ಅವರೆಲ್ಲ ಸ್ವತಃವರೆಲ್ಲ ಶಿಕ್ಷುರ ಅವರೆಲ್ಲರೂ ಅವ್ರಿಗಿನ ದೊಡ್ಡವಿರೋ ಪೋಯಿನ ಅಂತ ನೀವು ಚೀರುವನ್ನು ಬಿಕ್ಕಿ ಸುತ್ತಿದರು ಸೇರಿಸಿದ. ಹೇಳ್ತಾ ಇದ್ದಾನೆ, ಎಲೇ ಶಾಂಭವಿ ಎಲ್ಲಿ ಹೋಗುವೆ, ನೀನು ಇಲ್ಲಿ ಸಿಕ್ಕಿದರೆ ಮಹಾವೀರನನ್ನು ನಿನ್ನ ಉಳಿಸುವನ, ನಿನ್ನನ್ನು ಪ್ರಾಣವನ್ನು ಉಳಿಸ್ತಾನಂತಿದೆಯಾ, ನಿನಗೆ ಅಷ್ಟೊಂದು ಬಲ್ಲವಿಕೆ ಇದೇನಂತ ಕೇಳ್ತಾಗ ನಿನಗಿಲ್ಲವೆಂದ ಭರಿಸಿದನು ಅಸುರ ಹೇಳ್ತಾ ಇದ್ದಾಳೆ. ಶಾಂಭವಿ ನೊಕ್ಕ ಅಂತ ಹೇಳ್ತಾ ಇದ್ದಾಳೆ. ಇಲ್ಲೋ ಬಿಡಾಲ ಸಮ್ಮುಖದೊಳಗೆ ಸಿಕ್ಕಿಗಳನ್ನು ಉಳಿಸ್ತೀಯೋ ಅಥವಾ ನೀನು ಉಳಿತೀಯೋ ನೋಡಿಕೆ. ನಾನು ಪ್ರಾಣ ಬರ್ತೀಯೋ ನೀನು ಸತ್ತೋತಿಗೆ ನೋಡಿಕ. ಉಳಿಯುವಿಯೋ ಇದು ತಿಳಿಯದೆ ಹೋಗಿದ್ದು ನನಗೆ ತಿಳಿಯೋದು ಯಾರು ಸಾಯ್ತಾರ ಇದ್ರಾಗ. ನಾನು ಸ್ತ್ರೀಯು, ನೀವು ಬಲವಾಗಿರ್ತಕ್ಕಂಥ ಗಂಡು ಮಕ್ಕಳಪ್ಪ ನೀವು. ನಾನು ಸ್ತ್ರೀಯವರು ಗಜ ಕಪೋಲದಲ್ಲಿ ಹೊರಗಿರಿದು ಗಜ ಶಾಂಭವಿಯ ಶರಕ್ಕೆ. ಅಂದ್ರೆ ಆಯಮ್ಮ ಒಂದು ಬಾಣ ತಗೊಂಡಿದ್ದ ಅವನ ಸಾರಥಿ ಆನೆ, ಗಜ ಅಂದ್ರೆ ಆನೆ ರಥ ಏನಿಗೆ ಬರ್ತದಲ್ಲ, ಆ ರಥವನ್ನು ತಿಳಿದ್ರೆ ರಥ ಕತ್ತಿಸಿ ಬಿಟ್ಟು ಆನೆ ಸತ ಬಿಟ್ಟಿದ್ವಿ. ಹೇಳ ಬುದ್ಧಿಯನ್ನು
ಇದ್ದಾಗ ಸಿಡಿಲಾಡಿದ ಅಗ್ನಿ ಅಂತ ಅಂದ್ರೆ ಸಿಡಿಲೊಳದ ಅಗ್ನಿ ಅಂತ ಪರ್ವತವನ್ನು ಬಿಡ್ತೈತೆ ಆನೆ, ಗುಡ್ಡ ಬಿದ್ದೈತೆ ಆನೆ. ಮತ್ತು ರಾಜ್ಯದಲ್ಲಿ ಚಿಮ್ಮಿದಳು ಆಗಿದ್ದಂತ ಆಯನ ತನ್ನ ಸೂಲಭಾರದಲ್ಲಿ ಚಿಮ್ಮುವಂತಂತದೆ ಮತ್ತು ಬಿದ್ದವ ಆಮೇಲೆ ಆ ಆನೆ ಕಡಲು ಬಿದ್ದನು ಮೂರ್ಛಾಗಿದ್ದಂತೆ ನೋಡು. ಬಲರಾಜ ಮತ್ತೆದ್ದ ಅವನು ಬಿದ್ದನಲ್ಲಿಂದ ಬಿದ್ದನು ಬಿದ್ದಿನಂಬತ್ತು ಅಗಡಿಗಳಿಗೆ ನಾನು ಬಿದ್ದಿನಂಬ ಮಗನಾಗತ್ತಂತ ಕೈ ಮುಗ್ತಾನ ಜಾಗ ಮಾಡ್ತಾನ ನಾವು ಕೈಯಾಗ ವೈಶ್ವಾನರ ದೇಹದಲ್ಲಿ ಮುತ್ತಿದನು ಕರಗಳ ನೋಡು ಎಷ್ಟು ಬರೀ ಜಲ ಆಳ ಮೇಲೆ ಬಿದ್ದಿದ್ದೆ ಹೋಗದ ಅವಳ ಸುತ್ತ ತುದಿಯಿಂದ ಕಡ್ಕಂತ ಗುತ್ತಿದನ ಶಾಂಭವಿಯ ಮುಷ್ಟಿಯ ಮುದ್ದು ಮಕದ ಮೇಲೆ ಹೊಲಕ್ಕೆ ಹೋಗಿದ್ದಾನೆ. ಕಪ್ಪು ತಿವಿಗಳು ದೈತ್ಯ ಮುಕುಟದ ಮೇಲೆ ಆರಿದ್ದ ಯಾವಾಗ ಬುದ್ಧ ಹೋದಾಗ ಆ ತೆರೆ ಮೇಲೆ ಬಿದ್ದುಬಿಟ್ಲಮ್ಮ ಆರಿದ್ದಂತಾಗ ಪೂರೈದ ಗಾಯಕ್ಕೆ ಅವನಿಗೆ ಆರಿಸಲಿ ನೋಡು. ಚೆಂಡಿನಂದರಿ ಅಂತ ಒಡೆ ಚೆಂಡಿನಂದರಿ ದೈತ್ಯ ನಾಯಿ ಸೈ ಮೆಚ್ಚಿದೆನಂತ ಎಲ್ಲೇ ನಾಯಿ ಮೆಚ್ಚಿದನು ನಿನಗೆ ನಾನು ಕೇಳೆಂದ. ನಾನು ಮೆಚ್ಚಿದೆ, ಆದ್ರೆ ನಿನಗೆ ಸಾರು ಪ್ರಾಣ ಕೊಡ್ತಾ ಇದ್ದೇನೆ. ನಾನು ಯಾಕೆ ಸೋತೆ ನಾವು ಸೋತು ಬಿಟ್ಟಿವಿ, ನಮ್ಮ ಕೈಯಲ್ಲಿ ನೀನು ಯಾಕೆ ಸಾಯ್ತಿ ಹೋಗುವಂತ ನೋಡ್ರ ಸೋತೆವಾಗಿ ಹೋಗು ಜೀವಕ್ಕೆ ಆತ ಎಮ್ಮಳು ಯಾಕೆ ಜೀವ ಕಳ್ತಿಲ್ಲ ನಮ್ಮ ಕೈಯಾಗ ಬೇರೆ ಹೋಗು ಯುದ್ಧ ಮಾಡಿದಕ್ಕೆ ಮೆಚ್ಚಿದೆ. ನಾನು ಕೂಡ ಇಷ್ಟು ದಿನ ಯುದ್ಧ ಮಾಡಿದಾಗ ಇಷ್ಟು ಎದುರಾಗಿ ನಿನಗೆ ಮೆಚ್ಚಿದೆನು. ಮಾತನಾಡಿದನು ದೇವಿಯ ಮಾತನಾಡಿದವರು ಬಿಡಾಲ ನೀತಿ ವಚನದಿಂದ ಇದ್ದಾರೆ. ನೀತಿ ವಚನವನ್ನು ಕೇಳುವುದರು ಕೂಡ ಬಿಡಾಲನೆ ಏನು ಮಾಡಿದೆನೋ ಬಿಡಾಲನೆ ನಾನು ಶಬ್ದ ಮಾಡಿಕೊಂಡು ಕೂತಿದ್ದೀನಿ. ಏನದು ನೀನು ಮೆಚ್ಚಿ ಕೊಟ್ಟಿ ಪಾಪ ಯುದ್ಧ ಮಾಡಿದಂತ ಮೆಚ್ಚಿ ನೀನು ಹೋಗಿಬಿಡಂತೆ ಹೇಳ್ತೀಯ ಒಳ್ಳೇದಾಗಲ್ಲ. ಆಗ ಬಳಿಕ ನಾನು ಹೋಗೋದು ಯಾವಾಗ ಶಬ್ದ ಮಾಡಿನಂದ್ರೆ ನಿನ್ನ ಮತ್ತು ಮಹಿಷನ್ನ ನಿನ್ನ ಸೈನ್ಯವನ್ನ ಎಲ್ಲವನ್ನು ಕೊಲ್ಲಿ ನಿಧಾನವಾದಂತ ಎಂಪಿ ನಿಧಾನಗೆ ನಾನು ಏನಿಂದವಾಗಿ ಕೊಳತು ಕೈಲಿ ಹಾಕೋದು ಕೈಲಿ ಹಾಕಿದ್ರು ಕೈಲಿ ಹಾಕೋದು ಈ ರೀತಿಯಾಗಿ ಎನ್ನ ಪಂಥವು ಕೈಗೆ ಕೂಡಿದರೆ ಇನ್ನು ಹೋಗುವುದು ಸಹಜ. ಅಲ್ಲಿವರೆಗೆ ಹೋಗಲ್ಲ ನಿನ್ನ ವಯಸ್ಸನ್ನ ಇನ್ಯಾರು ಸೈನ್ಯದ ಕೊಲ್ಲಿ ಅವಾಗ ಒಂದು ಅಲ್ಲಿವರೆಗೆ ಹೋಗೋದಿಲ್ಲ. ಇನ್ನು ಉಳಿದಿಯ ಯಾರು ಮಹಿಷಸ್ಕೃತ ನೀನು ಉಳಿದಿ ಆ ಶಿಕ್ಷಕರೆಲ್ಲ ಒಯ್ಬಿಟ್ರು ಮತ್ತು ಹೋಗುವುದಕ್ಕೆ ನಿನ್ನ ಮನಸ್ಸಿಗೆ ಶಬ್ದವನ್ನು ಮಾಡಿಕೊಂಡ ಮೇಲೆ ಬಿಟ್ಟೋದು ತಪ್ಪಾಗಲಿಲ್ಲಪ್ಪ ನೀನೇ ಹೇಳಪ್ಪ. ಈಗ ನಿಮ್ನೆಲ್ಲ ಕೊಯ್ಬಿಟ್ಟು ನಾನು ಶಬ್ದ ಮಾಡಿಕೊಂಡಿದ್ದೀನಿ ಮತ್ತೆ ಬಿಟ್ಟೋದ್ರೆ ತಪ್ಪಾಗಲಿಲ್ಲಪ್ಪ ನೀನೇ ಹೇಳಪ್ಪ. ಆಣೆಯು ನಿನ್ನ ಮೇಲೆ ನಿನ್ನ ಮೈಸನ ಮೇಲೆ ಆಣೆ ನನ್ನ ಭೋಗ ಹೆಂಗೈತೆ ಹಂಗ ಹೋಗ್ತೀನಿ ನಾನಂತ ಯಾಗಿರುವುದ ಅವನೆಂದ ದೇವಿ ಎಂದು ಶಾಂತಿಗೆ ಈಗ ಬಂದಾಗ ಎಂತಿಂತ ಬಾಣಗಳನ್ನು ಬಿಡ್ತಾ ಇದ್ದಾರೆ. ಬಂದನೆಂತಲೇ ಇವಳು ಸಾಯುವರು ಏನ್ ಮಾಡ್ಬೇಕಂತ ಏನ್ ಯೋಚಿಸುತ್ತಾಗ ದೈತ್ಯನು ಅಂದ ಬ್ರಹ್ಮಶಕ್ತಿಯನ್ನು ಎತ್ತಾನೆ. ಅದೆಂತ ಬ್ರಹ್ಮಶಕ್ತಿ Boleh kata, boleh ada cara, dalam lagi tu boleh
ಇವನಿಗೆ ಅಯಾಮಯ ಸಿಕ್ಕು ಇಂಥ ಬಸವ ಸಿಕ್ಕಿಲ್ಲ ಅನ್ಕೊಂಡು ಆಗ ಅವನು ಎನ್ನ ಈ ರೀತಿಯಾಗಿ ಸಂಧಿಸಿ ಅವಯವರಿಗೆ ಸೇರಿಸುತ್ತಾಗ ದೈತ್ಯ ಅಯಮ್ಮ ಇನ್ನ ಬುದ್ಧಿ ಬಿಡೋದಂತ ಹೇಳ್ತಾರೆ ಮುಷ್ಟಿಯಲ್ಲಿ ಬುದ್ಧಿ ಬಿಡೋದಂತ ಹೋದ ಆ ಶಾಂಬಾಗ ಕಿತ್ಬೇಕಿದ್ದಂಗೆ ಕಾಲಿಗೆ ಹಾಕೊಂಡು ಯಾವುದು ತಿರ್ಸಿರೋ ತಿರುವುದು ಕೊಯ್ಲಿ ವಿಷಯ ಯಾವಾಗ ಅವನು ಕೊಯ್ಲತ್ತಡೆ ಆ ಹೊರಗಿದರು ಹೇಳ್ತಾ ಇದ್ದಾರೆ ಆ ಎಡಬಲದಲ್ಲಿ ರಕ್ಕಸರು ತಗೊಂಡು ಇನ್ನು ಉಳಿದಿದ್ದಲ್ಲ ತಗೊಂಡು ಯಾರು ತಗೊಂಡು ಎಂತ ದೊಡ್ಡನೆ ಹೋದಾಗ ಇನ್ನೇನು ದೊಡ್ಡನೆ ಹೋದಾಗ ಆಸ್ಪತ್ರೆ ಎಲ್ಲ 100 ದನವನ್ನು ಹಿಡಿದಾರ ಕೂರಿದರು 100 ದನ ಬಾಣ 100 ಬಾಣ ಕೊಡ್ತಾ ಎಲ್ಲ ಶಕ್ತಿ ಎಲ್ಲ ಸಾವಣ ಆಯಿತು ಎಲ್ಲ ಮಧ್ಯದಲ್ಲಿ ಕಾರಣಿಯೇ ಮಂಗಳೆ ವಿರಾಲ ತೀರಿಸಿಯೇ ಎಂತೆಂದು ನಿರ್ಜರವಾದ ತೀರಿದರು ಚಿದಾನಂದ ಗುರುವರ ನೋಡಿ ಮಾತಿಗೆ ಗುರುವರ ಜಗತ್ತಿನಲ್ಲಿ ಇವತ್ತು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಹಾಗೂ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಸಲಾಗಿ ಮಾತಾಡಿಸಿ ನಗುರೋರಧಿಕಂ 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 ಪರಬ್ರಹ್ಮ ಸ್ವರೂಪ ಸದ್ಗುರುರಾಯನೇ ದೊಡ್ಡಪ್ಪ ಒಬ್ಬರು ಬಿಟ್ಟಿದ್ರು ಇಷ್ಟು ದೊಡ್ಡಪ್ಪ ತಾಯಿ ಯಾರು ದೊಡ್ಡ ಅವಾಗ ತಾಯಿ ಸ್ವರೂಪರಾಗಿರ್ತಕ್ಕಂಥ ಗುರುವೇ ದೊಡ್ಡಪ್ಪ ಅಂತೇಳಿ ಅಂದ್ರೆ ಹಂಗ ಶಿವ ತಗೊಂಡ್ಬಂದ್ರೆ ಅಂದ್ರೆ ಶಿವನ ಸಾಕ್ಷಿ ಆಯ್ತಿದ್ದ ಆ ಜಗದಂಬೆ ಸ್ವರೂಪನಾಗಿರ್ತಕ್ಕಂಥ ಗುರುವೇ ದೊಡ್ಡಪ್ಪ ಜಗದಂಬೆ ಸ್ವರೂಪನಾಗಿರ್ತಕ್ಕಂಥ ಗುರುವೇ ದೊಡ್ಡಪ್ಪ ಬ್ರಹ್ಮ ಸಾಕ್ಷಿ ಆಯ್ತಿದ್ದ ಆಮೇಲೆ ವಿಷ್ಣು ಸಾಕ್ಷಿ ಹಾಗೆ ನಗುರೋರಧಿಕ ಅಂತೇಳಿ ಹೆಸರು ಅಂತಕ್ಕಂಥ ಮಾತನ್ನು ಹೇಳ್ತಾ ನಾಳಿನ ದಿವಸ ಮಹಿಷಾಸುರ ಮತ್ತು ಲಕ್ಷ್ಮೀ ಸ್ತೋತ್ರ ಇದರಲ್ಲಿ ನಾಳಿನ ದಿವಸ ಆರಾಮಾಗಿ ಪುಣ್ಯಾತ್ಮರಾಗಿ ಇದೇನೋ ಉಂಡಿದ್ದು ಹೊಟ್ಟೆಗಿರೋದಿಲ್ಲ ಕೇಳಿದ್ದು ನೆಸ್ತಾಗಿರುತ್ತೆ ಉಂಡಿದ್ದು ಹೊಟ್ಟೆಗಿರೋದಿಲ್ಲ ಹೋಗಿರುತ್ತೆ ಕೇಳಿದ್ದು ನೆಸ್ತಾಗಿರುತ್ತೆ ಆದರೆ ಅಂತ ಒಂದು ಜನ್ಮವನ್ನು ಪೂರ್ಣ ಮಾಡ್ಕೊಂಡು ನಾವೆಲ್ಲ ಕೇಳಿದ್ರೆ ನಾವು ಕೇಳ್ತಾ ಇಂದಿನ ಪುರಾಣವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಶ್ರೀ ಪಿತಾ ವಾಸಲಿಂಗ ಯಜಮಾನರು ಅವರ ಧರ್ಮಪತ್ನಿ ಅವರ ಮಕ್ಕಳು ಇವೆಲ್ಲರೂ ಪ್ರೇಮದಿಂದ ಭಕ್ತಿಯಿಂದ ಈ ಒಂದು ಪೂಜೆಯನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಆ ಶ್ಯಾಮವಿ ಆ ಚಿದಾನಂದ ಒಂದು ಗಾದಲಿಂಗೇಶ್ವರನು ಎಲ್ಲ ರೀತಿಯಿಂದ ಇಂಥ ಒಂದು ಪೂಜೆಗೆ ಮತ್ತು ಇನ್ನು ವರ್ಷಕ್ಕೆ ಸಾವಿರಾರು ಪೂಜೆ ನಡೆಸುವಂತ ಶಕ್ತಿ ಕೊಡಬೇಕು ಅವರೆಲ್ಲ. ಆ ಶಾಂಭವಿ ಬೇರೆ ಇಷ್ಟಾರ್ಥವನ್ನು ಕೊಟ್ಟು ಆ ಗುರುನಾಥ ಗಾದಲಿಂಗೇಶ ಕೊಟ್ಟು ಕಾಪಾಡಬೇಕು ಅಂತೇಳಿ ನಾಳಿನ ಪೂಜೆಯನ್ನು ನಡೆಸಿಕೊಡ್ತಕ್ಕಂಥ ನಮ್ಮ ಗೌರವ ರಾಮಲಿಂಗಪ್ಪ ಅಂದ್ರೆ ಗೌರವ ಮಾಲಿಂಗಪ್ಪ ಮಗ ಗೌರವ ರಾಮಲಿಂಗಪ್ಪ ಮಗ ಶಿವರಾಮ ನೋಡೆಲ್ಲ ಕೈಗೊಂಡಿದ್ದಾರೆ ಅಂತ ಶನಿವಾರ ರಾಮ ಅಂತ ಅವರು ಯಾರಿಗೆ ಹೇಳಿದ್ದಾರೆ ಒಳ್ಳೇದಾಗ ನಂಗೆ ಅಧ್ಯಾತ್ಮ ಬೇಡ ಅಂತ ಶಿವನೇ ಯಾವಾಗ ಹೇಳಿರ್ತಾರೆ ಕೈ ಯಾರಿಗಂತ ನೀವು ಬೇರೆ ಕೈ ಹೋಗಿಸ್ತಾರೆ ನಾನು ಹೇಳಿರ್ತೀನಿ. ನೀವು ಒಳ್ಳೇದ ಒಳ್ಳೇದು ಬಯಸ್ತಾರ ಜೈ, ಕೆಟ್ಟದ್ದು ಬಯಸ್ತಾರ ಜೈ ಅಂದ್ರೆ ನಾವು ಯಾವಾಗ ಬಯಸ್ಬೇಕು? ಒಳ್ಳೆಯದೇ ಬಯಸ್ಬೇಡ. ಶಾಂಭವಿಯ ಮಹಾಮಂತ್ರವನ್ನು ಎಲ್ಲರೂ ತುಂಬಿ ಆಗಲಿ. Incoming call from Phoenix Audio identified by
हर हर भोले नमः शिवाय।